ವೆಲ್ಕಮ್ ಟು ಮೈ ಚಾನಲ್. ಅಡುಗೆಯಲ್ಲಿ ಉಪ್ಪು ಜಾಸ್ತಿಯಾದರೆ ಹೀಗೆ ಮಾಡಿ. ಉಪ್ಪಿಲ್ಲದ ಊಟ ರುಚಿಸುವುದಿಲ್ಲ, ಆದರೆ ಉಪ್ಪು ಅಧಿಕವಿರೋ ಊಟ ಗಂಟಲಿನಿಂದ ಇಳಿಯುವುದಿಲ್ಲ. ರುಚಿಕರವಾದ ಸಾರು ಮಾಡಿ ಉಪ್ಪು ಸ್ವಲ್ಪ ಜಾಸ್ತಿಯಾದರೂ ತಿನ್ನುವುದು ಕಷ್ಟ. ಕಷ್ಟಪಟ್ಟು ಮಾಡಿದ ಅಡುಗೆ ವ್ಯರ್ಥವಾಗುವುದು. ಆದ್ದರಿಂದ ಇವತ್ತು ನಾವು ಅಡುಗೆಯಲ್ಲಿ ಉಪ್ಪು ಜಾಸ್ತಿಯಾದರೆ ಅದನ್ನು ಕಡಿಮೆ ಮಾಡುವ ವಿಧಾನದ ಬಗ್ಗೆ ತಿಳಿಯೋಣ. ನಂಬರ್ 1, ಸಾರು ಅಥವಾ ಗ್ರೇವಿಗೆ ಉಪ್ಪು ಹೆಚ್ಚಾಗಿದ್ದರೆ ನೀರು ಬೆರೆಸಿ ಮತ್ತೊಮ್ಮೆ ಕುದಿಸಿ. ನೀರು ಹೆಚ್ಚಾದಾಗ ಇರುವ ಉಪ್ಪು ಅದರಲ್ಲಿ ಕರಗಿ ಸ್ವಲ್ಪ ಉಪ್ಪನ್ನು ರುಚಿ ಕಡಿಮೆಯಾಗುತ್ತದೆ. ನಂಬರ್ 2, ಸಾರು ಅಥವಾ ಸಾಂಬಾರಿನಲ್ಲಿ ಉಪ್ಪು ಜಾಸ್ತಿ ಆಗಿದ್ದರೆ 1-2 ಆಲೂಗಡ್ಡೆ ಕತ್ತರಿಸಿ ಹಾಕಿ ಚೆನ್ನಾಗಿ ಕುದಿಸಿ. ಆಲೂಗಡ್ಡೆ ಹೆಚ್ಚುವರಿ ಉಪ್ಪನ್ನು ಹೀರಿಕೊಳ್ಳುತ್ತದೆ. ಅದನ್ನು ಸಾರಿನ ಪಾತ್ರೆಯಲ್ಲಿ 20 ನಿಮಿಷ ಬಿಡಿ. ನಂತರ ತೆಗೆದು ಬಿಸಾಡಿ. ಇದು ಉಪ್ಪಿನ ಪ್ರಮಾಣವನ್ನು ತಗ್ಗಿಸುತ್ತದೆ. ನಂಬರ್ 3, ಹಸಿ ಈರುಳ್ಳಿಯ ತುಂಡುಗಳನ್ನು ಉಪ್ಪು ಹೆಚ್ಚಾದ ಪದಾರ್ಥದೊಳಗೆ ಮುಳುಗಿಸಿಡಿ. ಕೆಲ ನಿಮಿಷದ ನಂತರ ತೆಗೆದು ಬಿಸಾಡಿ. ಉಪ್ಪನ್ನು ಈರುಳ್ಳಿ ಹೀರಿಕೊಂಡಿರುತ್ತದೆ. ನಂಬರ್ 4, 1-2 ಚಮಚ ಅಕ್ಕಿ ಅಥವಾ ಗೋಧಿ ಹಿಟ್ಟನ್ನು ನೀರಿನಲ್ಲಿ ಬೆರೆಸಿ ಅದನ್ನು ಉಪ್ಪು ಹೆಚ್ಚಾದ ಪದಾರ್ಥಕ್ಕೆ ಹಾಕಿ ಕೆಲ ಸಮಯ ಕುದಿಸಿ. ಇದು ಉಪ್ಪಿನ ತೀಕ್ಷ್ಣತೆಯನ್ನು ಹತೋಟಿಗೆ ತರುತ್ತದೆ. ನಂಬರ್ 5, ಭಾರತೀಯ ಶೈಲಿಯ ಅಡುಗೆಯಾದರೆ 1 ಟೊಮೆಟೊವನ್ನು ಸಣ್ಣಗೆ ಕತ್ತರಿಸಿ ಅದಕ್ಕೆ ಹಾಕಿ ಅಥವಾ ಟೊಮೆಟೊ ರುಬ್ಬಿ ಆ ಪೇಸ್ಟ್ ಸೇರಿಸಿ ಸ್ವಲ್ಪ ಕುದಿಸಿ. ಟೊಮೆಟೊದಲ್ಲಿ ಹುಳಿ ಮತ್ತು ಸಿಹಿ ಎರಡೂ ಇರೋದ್ರಿಂದ ಉಪ್ಪಿನ ಆರ್ಭಟ ತಗ್ಗುತ್ತದೆ. ಹೀಗೆ ಮಾಡಿ 1/4 ಕಪ್ಪು ಮೊಸರನ್ನು ಉಪ್ಪು ಹೆಚ್ಚಾದ ಖಾದ್ಯಕ್ಕೆ ಮಿಶ್ರಣ ಮಾಡಿ ಸ್ವಲ್ಪ ಹೊತ್ತು ಬಿಡಿ. ಇದರಿಂದ ಆಹಾರದಲ್ಲಿರುವ ಉಪ್ಪು ಕಡಿಮೆಯಾಗಿ ಹೆಚ್ಚುವರಿ ರುಚಿಯನ್ನು ನೀಡುತ್ತದೆ. Thanks for watching. Please subscribe my channel. Thank you.